ಒಂದೂರಲ್ಲಿ ಒಂದು ದೊಡ್ಡ ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಒಳ್ಳೆಯ ಗುರು ಇರ್ತಾರೆ. ಆ ಗುರುಗೆ ಒಂದಷ್ಟು ಜನ ಶಿಷ್ಯಂದ್ರೆಲ್ಲ ಇರ್ತಾರೆ. ಈ ಥರ ಇರ್ಬೇಕಾದ್ರೆ ಆಶ್ರಮದಲ್ಲಿ ಒಂದು ದಿವಸ ಒಂದು ವೇಶ್ಯೆ ಬರ್ತಾಳೆ ಆ ಗುರುನ ನೋಡೋಕ್ಕೆ. ಬಂದು ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾಳೆ. ಆ ಬಂದಿರೋ ಸಂದರ್ಭದಲ್ಲಿ ಆಕೆ ಕೇಳ್ಕೊತಾಳೆ, ಗುರು ನೀವು ನನ್ನ ಮನೆಗೆ ಒಂದು ಸಲ ಬಂದಬೇಕು. ನೀವು ನಮ್ಮ ಮನೆಗೆ ಬರೋದ್ರಿಂದ ನನ್ನ ಜೀವನ ಮತ್ತು ನನ್ನ ಮನೆ ಪಾವನವಾಗುತ್ತೆ. ನಿಮ್ಮನ್ನು ಸೇವೆ ಮಾಡೋವಂಥ ಅವಕಾಶ ನನಗೊಂದು ಸ್ವಲ್ಪ ಕೊಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ಆ ಗುರು, ನೋಡಮ್ಮ ನಾನು ಬರೋಕ್ಕಾಗಲ್ಲ, ಆದರೆ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅವನ್ನ ನಾನು ಕಳಿಸ್ಕೊಡ್ತೀನಿ. ನೀನು ಏನು ಉಪಚಾರ ಮಾಡಬೇಕು ಅಂತಿದೆಯೋ ಅದು ಅವನ್ನ ಮಾಡಿ ಕಳಿಸು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಶಿಷ್ಯಂದ್ರಿಗೆಲ್ಲ ತುಂಬ ಸಂಕಟ ಆಗೋಗುತ್ತೆ. ಅಯ್ಯೋ, ಗುರುಗಳು ಹಿಂಗೆ ಮಾಡಿಬಿಟ್ರು, ಗುರುಗಳು ಹೆಂಗೆ ಒಪ್ಕೊಂಡ್ರು, ಒಂದು ವೇಶ್ಯ ಮನೆಗೆ ಹೆಂಗೆ ಹೋಗ್ತಾರೆ, ಅದು ಯಾರನ್ನೋ ಶಿಷ್ಯನ ಕಳಿಸ್ತಾರೆ ಅಂತ. ಆದರೆ ಶಿಷ್ಯಂದ್ರೆಲ್ಲ ಉತ್ತಮವಾಗಿರುವಂಥ ಶಿಷ್ಯನ ಒಬ್ಬನ್ನ ಸೆಲೆಕ್ಟ್ ಮಾಡಿ ಅವನ್ನ ಕಳಿಸ್ಕೊಡ್ತಾರೆ. ಆ ಶಿಷ್ಯ ಹೋಗ್ತಾನೆ. ಹೋಗಿ ಒಂದು ದಿವಸ ಇದ್ದು ಎಲ್ಲ ಉಪಚಾರ ಎಲ್ಲ ಮುಗಿಸ್ಕೊಂಡು ಸೇವೆ ಕರ್ಮಗಳನ್ನು ಮಾಡಿ ಆಶೀರ್ವಾದ ಎಲ್ಲ ಮಾಡಿ ಸೇವಾ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಆತ ವಾಪಸ್ ಬರ್ತಾನೆ. ಇಲ್ಲಿರೋ ಶಿಷ್ಯಂದರಿಗೆ, ಬೇರೆ ಶಿಷ್ಯಂದರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಹೆಂಗೆ ಇದು ಗುರುಗಳು ಈ ಥರ ತೀರ್ಮಾನ ಮಾಡಿಕೊಂಡ್ರು, ಇವನು ಹೋಗಿದ್ದಾನೆ ಒಂದು ವೇಶ್ಯ ಮನೆಗೆ, ಅವನ್ನೆಲ್ಲರೂ ಒಂಥರ ನೋಡೋಕ್ಕೆ ಶುರು ನೋಡ್ಕೊಂಡು ಒಂದು ವಾರ ಆಗೋಯ್ತು. ಸರಿ, ಎಲ್ಲ ವಾರಕ್ಕೆ ಒಂದು ಥರ ಎಲ್ಲ ಭೇಟಿಯಾದಾಗ ಗುರುಗಳ ಹತ್ರ ಒಬ್ಬ ಶಿಷ್ಯಂದ್ರಿಗೆ ಕೇಳ್ತಾರೆ, ಸರಿ ಇಲ್ಲ ಇದು, ನೀವು ಈ ಥರ ಅವನ್ನ ಕಳಿಸ್ಕೊಟ್ರಿ, ನಮ್ಮ ಆಶ್ರಮದಿಂದ ಒಬ್ಬ ಸನ್ಯಾಸಿನ ಹತ್ರ ಕಳಿಸ್ಕೊಡ್ಬಾರ್ದು, ಇದು ಮಾಡಿ ನೀವು ತಪ್ಪು ರೀತಿ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಯಾವ ಶಿಷ್ಯ ಯಾವಾಗ ಕಳಿಸ್ದೆ ಏನು ಅಂತ. ಹೋದ ವಾರ ಕಳಿಸಿದ್ರಲ್ಲ ಅವನ್ನ ಅಂತ. ಅದನ್ನು ನಾನು ಅಲ್ಲಿಗೆ ಬಿಟ್ಟಾಯಿತು. ಹೋಗಿ ಬಂದಮೇಲೆ ಅವನು ನನ್ನ ಹತ್ರ ಏನೂ ಮಾತಾಡಿಲ್ಲ. ಅವನು ಹೋಗಿದ್ದಲ್ಲಿ ಬಂದಿದ್ದಲ್ಲಿ ಅಲ್ಲಿಗಲ್ಲೇ ನಾವು ಬಿಟ್ಟಾಯಿತು. ಆದರೆ ನೀವು ಯಾಕೆ ಇದನ್ನಿಷ್ಟು ಮನಸ್ಸಲ್ಲಿ ಒಂದು ವಾರದಿಂದ ತೊಗೊಂಡು ನಡೀತಾ ಇದ್ದೀರಾ? ಇದರಿಂದ ಗುರು ಒಂದು ಪಾಠ ಕಲಿಸ್ಕೊಡ್ತಾನೆ. ನಾವು ಮಾಡೋದಕ್ಕಿಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಡಿತೀವಲ್ಲ, ಅದೇ ಅಸಹ್ಯ ಸ್ನೇಹಿತರೆ. ಒಂದು ವಿಷಯನ ಎಷ್ಟು ದೂರದವರೆಗೂ ನಮ್ಮ ಚಿಂತೆಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅದನ್ನಲ್ಲೇ ಮಾಡಿ ಅಲ್ಲೇ ಬಿಟ್ಟು ಬರಬೇಕೇ ಹೊರತು ಅದನ್ನು ಕ್ಯಾರಿ ಮಾಡಿ ಬಂದಿಲ್ಲ. ಅಂಥ ಒಬ್ಬ ಶಿಷ್ಯನ ಆ ಗುರು ಸೆಲೆಕ್ಟ್ ಮಾಡಿ ಕಳಿಸ್ದ. ಆ ಶಿಷ್ಯ ಹೋಗಿ ಬಂದಾದಮೇಲೆ ಅದ್ರ ಬಗ್ಗೆ ಮಾತಾಡೋದು, ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದು, ಏನೂ ಮಾತಾಡಿಲ್ಲ, ಅಲ್ಲೇ ಬಿಟ್ಟು ಬಂದ. ಅದು ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬರುವಂಥ ಪ್ರತಿಯೊಬ್ಬ ಶಿಷ್ಯನು ರಿಯಲೈಸ್ ಆಗಬೇಕಾಗಿರೋವಂಥದ್ದು ಅದು. ಯಾವುದನ್ನು ತೊಗೊಂಡು ನಡಿಬಾರ್ದು, ಅದನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇರಬೇಕು. ಎಲ್ಲದನ್ನು ವೈರಾಗ್ಯ ಭಾವದಿಂದ ನೋಡುವಂಥ ಮನಸ್ಸಿರಬೇಕು ಅಂತ ಆ ಗುರು ತನ್ನ ಶಿಷ್ಯಂದರಿಗೆ ಹೇಳ್ಕೊಟ್ಟಂಥ ಒಂದು ಸಣ್ಣ ಕತೆ.